ಜಿಲ್ಲೆಯಲ್ಲಿ ಕೊಂಚ ಮಳೆ ತಗ್ತಾ ಇದ್ದಂತೆ ಕಾರವಾರದ ಬೀಚ್ನತ್ತ ಸಾವಿರಾರು ಪ್ರವಾಸಿಗರ ದಂಡೆ ಬರ್ತಾ ಇದೆ. ಸಮುದ್ರದ ಅಬ್ಬರದ ಅಲೆಯ ನಡುವೆಯೂ ಪೋಷಕರು ಹಾಗೂ ಮಕ್ಕಳು ನೀರಿನಲ್ಲಿ ಆಟವಾಡ್ತಾ ಇದ್ದಾರೆ. ಬೀಚ್ಗೆ ಇಳಿಬಾರದು ಅಂತ ರೆಡ್ ಫ್ಲಾಗ್ ಅನ್ನ ಹಾಕಿದ್ದು ವಿವಿಧೆಡೆಯಿಂದ ಬಂದ ಪ್ರವಾಸಿಗರಿಂದ ನಿರ್ಲಕ್ಷಿಸಲಾಗ್ತಾ ಇದೆ. ಬೀಚ್ ಬಳಿ ಯಾವುದೇ ಹೋಮ್ ಗಾರ್ಡ್ ಸಿಬ್ಬಂದಿ ಆಗಲಿ ಪೊಲೀಸರನ್ನಾಗಲಿ ನಿಯೋಜನೆ ಮಾಡಿಲ್ಲ. ಏನಾದರೂ ಅವಘಡ ನಡೆದ್ರೂ ಹೇಳೋರಿಲ್ಲ ಕೇಳೋರಿಲ್ಲ ಹಾಗಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕೇಂದ್ರ ಕಚೇರಿ ಅವ್ಯವಸ್ಥೆಯ ಆಗರ ಆಗಿದೆ. ಇದು ಜಿಲ್ಲಾ ಕೇಂದ್ರ ಕಚೇರಿಯೋ ಅಥವಾ ಕಸದ ತೊಟ್ಟಿಯೋ ಅಂತ ಗೊತ್ತಾಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಕಚೇರಿ ನೆಲ ಮಹಡಿಯಲ್ಲಿರುವ ಕಸದ ರಾಶಿ ಗಬ್ಬು ನಾರ್ತಾ ಇದೆ. ಜಿಲ್ಲಾಧಿಕಾರಿ ಕಚೇರಿಗೆ ಬರುವ ಜನರು ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಕಸ ಕೊಳೆತು ನಾರ್ತಾ ಇದ್ರು. ಜಿಲ್ಲಾಧಿಕಾರಿ ಹಾಗೂ ಸಿಬ್ಬಂದಿ ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ. ಬೆಂಗಳೂರು ನಿವಾಸಿಗಳಿಗೆ ಗುಂಡಿ ಗಂಡಾಂತರ ಮಾತ್ರ ತಪ್ತಾ ಇಲ್ಲ. ಸಿಲಿಕಾನ್ ಸಿಟಿ ರಸ್ತೆಗಳಲ್ಲಿ ದಿನದಿಂದ ದಿನಕ್ಕೆ ಗುಂಡಿಗಳು ಹೆಚ್ಚಾಗುತ್ತಲೇ ಇವೆ. ಲಗ್ಗೆರೆ ಕೆಂಪೇಗೌಡ ನಗರದ ರಸ್ತೆ ಹಾಗೂ ಮುನೇಶ್ವರ ಲೇಔಟ್ ರಸ್ತೆ ತುಂಬಾ ಗುಂಡಿಗಳೇ ಇದ್ರೂ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಮಳೆ ನೀರು ನಿಂತ್ರೆ ಗುಂಡಿ ಯಾವುದು ರಸ್ತೆ ಯಾವುದು ಅನ್ನೋದೇ ಗೊತ್ತಾಗಲ್ಲ. ಕಳೆದ 7 ವರ್ಷದಿಂದ ಈ ನಗರದ ನಿವಾಸಿಗಳ ಪಾಡು ಕೇಳತೀರದಂತಾಗಿದೆ. ಪಾಲಿಕೆ ಅಧಿಕಾರಿಗಳಿಗೆ ಗುಂಡಿ ಮುಚ್ಚುವಂತೆ ದೂರು ನೀಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ. ಚಿರತೆ ಆಯ್ತು, ಮಂಡ್ಯದಲ್ಲೀಗ ಮೊಸಳೆ ಕಾಟ ಶುರುವಾಗಿದೆ. ಚಿಕ್ಕಯರನಹಳ್ಳಿ ವಿಸಿ ನಾಲೆಯಲ್ಲಿ ಮೊಸಳೆಗಳು ಪತ್ತೆಯಾಗಿದ್ದು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಮಂಡ್ಯದ ಚಿಕ್ಕಯರಹಳ್ಳಿಯ ನಾಲೆಯಲ್ಲಿ ಕಳೆದ 10 ದಿನಗಳಿಂದ ಭಾರೀ ಗಾತ್ರದ ಮೊಸಳೆಗಳು ಬೀಡು ಬಿಟ್ಟಿವೆ. ಮೊದಲೆಲ್ಲ ಇದೇ ಹಳ್ಳದಲ್ಲಿ ಪಾತ್ರೆ ಬಟ್ಟೆಯನ್ನ ಮಹಿಳೆಯರು ತೊಳಿತಾ ಇದ್ರು. ದನ ಕರುಗಳಿಗೆ ನೀರು ಕುಡಿಸೋದು ತೊಳೆಯುವುದಕ್ಕೂ ಇದೇ ಹಳ್ಳದ ನೀರನ್ನ ಬಳಸಲಾಗ್ತಾ ಇತ್ತು. ಆದರೆ ಇದೀಗ ಮೊಸಳೆ ಕಾಟದಿಂದಾಗಿ ಹಳ್ಳದಲ್ಲಿ ದನ ಕರುಗಳಿಗೆ ನೀರು ಕುಡಿಸೋದಕ್ಕೆ ಗ್ರಾಮಸ್ಥರು ಹಿಂದೇಟಾಕ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಪೂರೈಕೆಗೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕರವೇ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಆರ್ಟಿಒ ಸರ್ಕಲ್ನಿಂದ ಚೆನ್ನಮ್ಮ ವೃತ್ತದವರೆಗೆ ಮೆರವಣಿಗೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚೋದಕ್ಕೆ ಯತ್ನಿಸಿದ್ರು. ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ನೂಕಾಟ ತಳ್ಳಾಟ ಉಂಟಾಗಿದೆ. ಟೈರ್ ಕಸಿದುಕೊಂಡ ಪೊಲೀಸರ ವಿರುದ್ಧ ಕರವೇ ಕಾರ್ಯಕರ್ತರು ಭಾರೀ ಆಕ್ರೋಶ ಹೊರಹಾಕಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.